ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ, ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ, ವಿಚಾರ ವಿನಿಮಯ, ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರ ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಂಧ ವ್ಯಕ್ತಿಯ ಒಂದು ಯಶೋಗಾಥೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಹೊಸಬಿದ್ರಳ್ಳಿ ಗ್ರಾಮದ ಶ್ರೀಯುತ ಸುರೇಶ್ ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಯಶೋಗಾಥೆ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರುಪರಿಚಯವನ್ನ ಮಾಡಿಕೊಡಿ ಸರ್. ಮೇಡಮ್, ನಾನು ಸುರೇಶ್ ಅಂತ ಹೊಸದಿರಾಕ್ ಬಂದಿರೋದು ತಾಲೂಕಿಂದ. ನನಗೆ ಹೇಳ್ಕೊಂಡು ಕಾಣಲ್ಲ, ಬ್ಲೈಂಡ್ ನಾನು 100% ಬ್ಲೈಂಡ್ ಇದೆ. ನಂದು ಹುಟ್ಟುತೋಟದಿಂದ ಹಿಂಗೆ ಕಣ್ಕಾಣಲ್ಲ. ಎಷ್ಟು ವರ್ಷ ಆಗಿದೆ ಸರ್ ನಿಮ್ಗೆ? ಮೇಡಮ್, ನಂಗೆ 31 ವರ್ಷ ಆಗಿದೆ. 31 ವರ್ಷಗಳು ಅಂದ್ರೆ ನಿಮ್ಗೆ ಒಂದು ದೃಷ್ಟಿದೋಷ ಸಮಸ್ಯೆ ಹುಟ್ಟದಾಗಿನಿಂದ ಬಂದಿದೆ? ಹುಟ್ಟದಾಗಿಂದ ಮೇಡಮ್. ಮನೇಲಿ ಯಾರ್ಯಾರಿದ್ದೀರಿ ಸರ್ ನೀವು? ಮೇಡಮ್, ನಾನು ಅಪ್ಪ, ನಮ್ಮ ಅಮ್ಮ, ನಮ್ಮ ಅಣ್ಣ ಹೊರಗಡೆ ಕೆಲಸ ಇದ್ದಾರೆ, ಹೊರಗಡೆ ಇದ್ದಾರೆ ಅವರು. ಸದ್ಯಕ್ಕೆ 3 ಸೀಟ್ ಇರೋದು ಮೇಡಮ್ ಈಗ. ಅಂದ್ರೆ ಮನೇಲಿ ನೀವು, ನಿಮ್ಮ ಅಣ್ಣ, ಅಪ್ಪ ಮತ್ತೆ ಅಮ್ಮ ಇದ್ದೀರಾ. ಈ ಸಮಸ್ಯೆ ಬೇರೆ ಯಾರಿಗಾರು ಇದೆಯಾ ಸರ್ ನಿಮ್ಮ ಒಂದು ಕುಟುಂಬದಲ್ಲಿ? ಯಾರು ಇಲ್ಲ ಮೇಡಮ್, ನಮ್ಮ ಮನೆಯಲ್ಲಿ ಒಬ್ಬನೇ. ಅಂದ್ರೆ ಈ ಸಮಸ್ಯೆ ನಿಮ್ಮ ಒಬ್ಬರಿಗೆ ಬಿಟ್ಟು ಯಾವುದೇ ತರದ ಒಂದು ಸದಸ್ಯರಿಗೂ ಈ ಒಂದು ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ರಿ? ಇಲ್ಲ ಮೇಡಮ್, ಯಾರು ಇಲ್ಲ. ಸರಿ, ಈ ಸಮಸ್ಯೆ ಯಾವ ಕಾರಣದಿಂದ ಬಂದಿದೆ ಅಂತ ತಿಳ್ಕೊಳಕ್ ಪ್ರಯತ್ನ ಪಟ್ರ ನೀವು? ಮೇಡಮ್, ಯಾವ್ದು ಕರೆಕ್ಟ್ ಅಂದ್ರೆ ಕಣ್ಣು ಓಪನ್ ಆಯ್ತು ಮೇಡಮ್. ದೇವಸ್ಥಾನಕ್ಕೆ ಹೋಗಿ ಮಾಮೂಲಿ ದೇವ್ರದ್ದು ಅಂತ ಮಾಡಿ ಕಣ್ಣು ಓಪನ್ ಆಗಿರೋದು. ಯಾವ್ದೇ ಯಂತ್ರಕ್ಕೆ ಹೋದ್ರೆ ಡಾಕ್ಟರ್ಗಳು ನರ ನಿಂತಾಗ್ಬಿಟ್ಟಾವ ಅಂತ ಹೇಳಿದ್ರು ಮೇಡಮ್. ವೀಕ್ ಆಗ್ಬಿಟ್ಟಾವ, ಆಗಲ್ಲ ಅಂತ ಹೇಳಿದ್ರು. ಹಂಗಾಗಿ ಹಂಗಿನ್ನು ಮುಂದೆ ಬೆಳಿತಾ ಇನ್ನು ಮುಚ್ಚೋಯ್ತಾವ ಅಂತ ಹೇಳಿದ್ರಂತ ಹಾಸ್ಪಿಟಲ್. ಅದ್ ಬಿಟ್ಟು ಇನ್ನೇನು ಗೊತ್ತಿಲ್ಲ ಮೇಡಮ್ ನಂಗೆ. ಒಂದು ಅಂಧ ಸಮಸ್ಯೆ ಅನ್ನೋದು ಹುಟ್ಟುತ್ತಾಗಿನಿಂದ ಬಂದಿದೆ. ಅದಕ್ಕೆ ಸಾಕಷ್ಟು ರೀತಿಯ ಚಿಕಿತ್ಸೆಗಳನ್ನ ಕೊಡಿಸಿದ್ರು ಕೂಡ ಮುಂದಿನ ದಿನಗಳಲ್ಲಿ ಫಲಕಾರಿ ಆಗೋದಿಲ್ಲ ಅಂತ ಅವರು ಕೂಡ ಆಶ್ವಾಸನೆ ನೀಡೋದಕ್ಕೆ ನೀವು ಸುಮ್ಮನಾದ್ರಿ. ಹೌದು. ಏನ್ ಮಾಡ್ಕೊಂಡಿದ್ದೀರಾ ಸರ್ ನೀವು? ಮೇಡಮ್, ಏನಿಲ್ಲ ಮೇಡಮ್, ವಿವೇಕಾನಂದ ಹಾಸ್ಪಿಟ್ಲಿಂದ ಏನಾರ ಅಂಗಡಿಲಿ ಒಂದು ಅಜ್ಜಿ ಹಾಕಿ ಮೇಡಮ್. ಅವ್ರು ಏನಾರ ಅಂಗಡಿ ಕೊಟ್ಟರೆ ಪೆಟ್ಟಿ ಸಾಪ್ ಮಾಡೋಣ ಅಂತ ಅವ್ರು ಹೇಳಿದಾರೆ, ಕೊಡ್ತೀನಿ ಅಂದ್ಬಿಟ್ಟು ಸಿಲ್ಕೋ ಟೀಮಿಂದ ಅದು ಕೊಡ್ತಾರೆ ಅಂತ ಹೇಳಿ ಅದಕ್ಕೆ ಎಂಟಮಕ್ಕಾಗಿದ್ದೇನೆ. ಅಂದ್ರೆ ಸಂಸ್ಥೆಯ ನೆರವು ಸಿಗಬಹುದು ಅಂತ ನೀವು ಕಾಯ್ತಾ ಇದ್ದೀರಾ? ಹೌದು ಮೇಡಮ್. ಮನೇಲಿ ಈಗ ಅಪ್ಪ, ಅಮ್ಮ, ಅಣ್ಣ ಇದ್ದಾರೆ ಅಂತ ಹೇಳಿದ್ರಿ. ಹೇಗ್ ನೋಡ್ಕೋತಾರೆ ನಿಮ್ಮ ಒಂದು ಜೀವನವನ್ನು? ಅವ್ರದ್ದು ಏನು ಚೆನ್ನಾಗಿ ನೋಡ್ಕೋತಾರೆ ಅವರು. ಚೆನ್ನಾಗಿ ನೋಡ್ಕೋತಾರಾ? ಹೌದು ಮೇಡಮ್. ಈ ಕುರಿತಾಗಿ ಚಿಕಿತ್ಸೆ ಏನಾದ್ರು ಕೊಡ್ಸಿದ್ರಾ ನೀವು ಹಿಂದೆ? ಮೇಡಮ್, ಕೊಡ್ತೀನಿ ಮೇಡಮ್. ಬೆಂಗಳೂರು ಕಣ್ಣೀರಣ್ಣ ಹಾಸ್ಪಿಟಲ್ ಅದಲ್ಲ, ಶಂಕರ್ ಹಾಸ್ಪಿಟಲ್, ಅಲ್ಲಿ ಹೋಗಿ ಮೇಡಮ್. ಅಲ್ಲೇನು ಆಗಲ್ಲ ಅಂತ ವಾಪಸ್ ಕಳಿಸಿದ್ರು. ವಾಪಸ್ ಬಂದ ಮೇಡಮ್. ಅಂದ್ರೆ ನೀವು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೂ ಕೂಡ ಧಾವಿಸಿದ್ರ? ಬೆಂಗಳೂರು, ಮೈಸೂರು ಎಲ್ಲ ಹೋಗಿ ಮೇಡಮ್. ಎಲ್ಲೂ ಆಗಲ್ಲ ಅಂತ ಅಂದ್ರೆ ಮನೇಲಿ ಇದ್ದೇನೆ. ಈ ಕುರಿತಾಗಿ ಈಗ ಶಿಕ್ಷಣ ವ್ಯವಸ್ಥೆ ಏನಾದ್ರು ನೀವು ಚಿಕ್ಕದ್ರಿಂದನೇ ಪಡೆದಿದ್ರ? ಏನು ಪಡೆದೇ ಮೇಡಮ್. ಮಾಮೂಲಿ ವಿವೇಕಾನಂದ ಹಾಸ್ಪಿಟ್ಲಿಂದ ಟೀಚರ್ ಬರ್ತಿದ್ರು ಒಬ್ರು, ನಾಗೇಶ್ ಅಂದ್ಬಿಟ್ಟು. ಅವ್ರು ಪ್ರೌಢಶಾಲೆ ಸಾಗರಿಗೆ ಬರ್ತಿದ್ರು. ನಾನು 9th ಗಂಟ ಓದಿ ಮೇಡಮ್. 9th ಆದ್ಮೇಲೆ ಬಿಟ್ಬಿಟ್ಟೆ. ಇಲ್ಲಿಂದ ಯಾರೋ ಹುಡುಗ ಬರ್ಲಿಲ್ಲ, ಜೊತೆ ಬರ್ತಿದ್ರು. ಹಂಗ ಬಿಟ್ಬಿಟ್ಟೆ. ಅಂದ್ರೆ ನೀವು ಪ್ರೌಢಾವಸ್ಥೆ ಶಿಕ್ಷಣವನ್ನು ಕೂಡ ಪಡ್ಕೊಂಡಿದ್ದೀರಿ? ಹೌದು ಹೌದು ಮೇಡಮ್. ಈ ಕುರಿತಾಗಿ ಯಾವ್ದಾದ್ರು ತರಬೇತಿ ತಗೊಂಡಿದ್ದೀರಾ? ತಗೊಂಡಿ ಮೇಡಮ್. ತಿಲಕ್ನಾಗ ಸ್ಕೂಲಲ್ಲೂ ಅಲ್ಲೂ ಒಂದು ವಾರ ತಗೊಂಡೆ ಅಷ್ಟೇ. ಅದು ಬ್ರೈನ್ ಲಿಪಿ ಟ್ರೈನಿಂಗ್. ಎಲ್ಲೂ ಹೋಗಿಲ್ಲ. ಈಗ ನೀವು ಬ್ರೈನ್ ಲಿಪಿನೇ ಬಳಸ್ತಾ ಇದ್ರಿ? ಹೌದು ಮೇಡಮ್, ಬಳಸ್ತೀನಿ. ಅಂದ್ರೆ ಆರಂಭದಲ್ಲಿ ನಿಮ್ಗೆ ಬ್ರೈನ್ ಲಿಪಿ ಕಷ್ಟ ಆಗ್ತಿತ್ತಾ? ಕಲಿಯಾಗ ಹೇಗ್ ಪ್ರಯತ್ನ ಪಟ್ರಿ? ಮೇಡಮ್, ಒಂದ್ ಸ್ವಲ್ಪ ಕಷ್ಟ ಆಯ್ತು. ಇದು ನಾಗೇಶ್ ಅಂತ ಬರ್ತಿರ್ಲ, ಅವ್ರು ಒಂದ್ ಸ್ವಲ್ಪ ಹೇಳ್ಕೊಡ್ತಿದ್ರು. ಹಂಗಾಗಿ ಕಲ್ತ್ಕೊಂಡೆ ಮೇಡಮ್. ಏನೇನು ಪ್ರಾಬ್ಲಮ್ ಇಲ್ಲ. ಸರ್, ಈಗ ನೀವು 100% ನಮ್ಗೆ ಒಂದು ಅಂಧ ಸಮಸ್ಯೆ ಇದೆ ಅಂತ ಹೇಳಿದ್ರಿ. ಹೌದು ಮೇಡಮ್. ನಿಮ್ಮ ಕೆಲಸಗಳನ್ನ ಹೇಗ್ ಮಾಡ್ಕೋತೀರಿ ನೀವು? ಮೇಡಮ್, ನಮ್ಮ ಊರಾಗ ಅಂತಂದ್ರೆ ಎಲ್ಲೂ ಓಡಾಡ್ತೀನಿ, ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊತೀನಿ. ಬೇರೆ ರೀತಿ ಕೆಲಸ ಆಗಲ್ಲ ಮೇಡಮ್. ಮಾಡ್ಕೋತೀನಿ ಮೇಡಮ್, ಅದೆಲ್ಲ ಅಭ್ಯಾಸ ಆಯ್ತಾ ಚಿಕ್ಕದ್ರಿಂದ. ಅಂದ್ರೆ ಅಭ್ಯಾಸದ ಮೇರೆಗೆ ಚಿಕ್ಕ ಕೆಲಸಗಳನ್ನ ಕೂಡ ನೀವು ಮಾಡ್ಕೋತಾ ಇದ್ದೀರಿ? ಹೌದು ಮೇಡಮ್. ಮನೇಲಿ ಹೇಗೆ ನೋಡ್ಕೋತಾರೆ ಸರ್? ನಿಮಗೆ ಒಂದು ಕಣ್ಣಾಗಿ ಹೇಗೆ ನೋಡ್ಕೋತಾರೆ ಅಪ್ಪ ಅಮ್ಮ ಅಣ್ಣ?
ಇಲ್ಲ ಮೇಡಮ್ ಚೆನ್ನಾಗಿ ನೋಡ್ಕೋತಾರೆ, ಅದ್ರೇನು ಪ್ರಾಬ್ಲಮ್ ಇಲ್ಲ. ಹ್ಮ್ ಅವ್ನ ಯಾವ ಕಡೆ ಹೋದ್ರು ಹೋಗ್ಬೇಕತ್ತಾರೆ ಚೆನ್ನಾಗಿ ನೋಡ್ರಿ. ಹ್ಮ್ ಬಿಟ್ಟಿರಲ್ಲ ಮೇಡಮ್ ಇರ್ತಾರೆ. ಅಂದ್ರೆ ನಿಮ್ಮನ್ನ ಒಂದು ಕಣ್ಣಲ್ಲಿ ಕಣ್ಣಾಗಿ ನೋಡ್ಕೋತಾ ಇದಾರೆ ಅವರು. ಹೌದು ಮೇಡಮ್. ಈ ನಿಟ್ಟಿನಲ್ಲಿ ಸಂಸ್ಥೆ ಹೇಗೆ ಪರಿಚಯ ಆಯ್ತು ನಿಮ್ಗೆ? ಸಂಸ್ಥೆ ಅಂದ್ರೆ ಅದೇ ನಾಗೇಶ್ ಸರ್ ಬರ್ತಿದ್ರಲ್ಲ ಬಟ ಮಾಡಕ್, ಆಗಿಂದ ರಮೇಶ್ ಸರ್ ಪರಿಚಯ ಮೇಡಮ್. ಹ್ಮ್ ಆಗಿಂದ ಪರಿಚಯ, ಒಂದು 2008ರಿಂದ ಪರಿಚಯ, ಹ್ಮ್ ಆಗಿನ ಸ್ಟಾರ್ಟಿಂಗ್ ಇಂದ. ಚಿಕ್ಕ ವಯಸ್ಸಿನಿಂದಲೇ ಕೂಡ ಸಂಸ್ಥೆ ಪರಿಚಯ ಆಗಿದೆ ಅಂತ ಹೇಳ್ತಾ ಇದ್ರ. ಹೌದು ಮೇಡಮ್. ಸಂಸ್ಥೆ ಪರಿಚಯ ಆಗಿನಿಂದ ಯಾವೆಲ್ಲ ರೀತಿಯ ಒಂದು ನೆರವು ನೀಡ್ತಾ ಬರ್ತಾ ಇದೆ ಇಲ್ಲಿ ತನಕ ನಿಮ್ಗೆ? ಮೇಡಮ್ ಸಂಸ್ಥೆ ಏನೋ ಕೊರತೆ ಮಾಡಿಲ್ಲ ಮೇಡಮ್. ಬಸ್ ಪಾಸ್ ಕೊಡಿಸ್ತು, ಟೈಮ್ ಪಾಸ್ ಕೊಡಿಸಿತ್ತು. ಈಗ ಅಂಗಡಿಲಿ ಒಂದು ಅರ್ಜಿ ಹಾಕೊಂಡು ತಾನೇ ಅರ್ಜಿ ಹಾಕ್ಸಿದ್ರು ಮೇಡಮ್. ಬರ್ತಾರೆ ಅಂತ ಹೇಳಿದ್ರು, ಬರ್ತಾರೆ ಹಂಗ ಹೇಳಿದೆ ಮೇಡಮ್, ಮಾಡ್ತಾರೆ. ಟ್ರೈನಿಂಗ್ ಗೀನಿಂಗ್ ಕರೀತಾರೆ ಮೇಡಮ್, ಅಲ್ಲಿಗೂ ಹೋಗ್ತೀನಿ. ಅಲ್ಲಿಂದ ಏನಿಲ್ಲ. ಸಾಧನ ಸಲಕರಣೆಗಳೇನಾದ್ರು ನೀಡಿದಾರ? ಕೇನ್ ಕೊಟ್ಟಾರ ಮೇಡಮ್, ಕೇನು, ಬ್ಯಾಗು, ಬಟ್ಟೆ ಎಲ್ಲ ಕೊಟ್ಟಿದ್ರು, ಆ ರೀತಿ ಕೊಟ್ಟಾರ ಮೇಡಮ್. ಈ ನಿಟ್ಟಿನಲ್ಲಿ ಸಂಸ್ಥೆ ಸಾಕಷ್ಟು ರೀತಿಯ ಒಂದು ಸಹಾಯವನ್ನ ಮಾಡ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಮೇಡಮ್ ಸಂಸ್ಥೆ ಇದೇ ರೀತಿ ನಡ್ಕೊಂಡು ಹೋಗ್ಲಿ ಮೇಡಮ್, ನಂಗೆ ಅದೇ ಸಂತೋಷ. ಯಾಕೆ? ನನ್ನಂತ 1000 ಜನ ಇರ್ತಾರೆ ಮೇಡಮ್, ಎಲ್ರಿಗೂ ಈ ರೀತಿ ನಡ್ಸ್ಕೊಂಡು ಮಾಡ್ಲಿ ಮೇಡಮ್, ಕೈ ಜೋಡ್ಸ್ಕೊಂಡು ಹೋಗ್ಲಿ ಅಂತ ಸ್ವಾಗತ. ಅಂದ್ರೆ ಸಾಕಷ್ಟು ಅಂಧ ವ್ಯಕ್ತಿಗಳಿಗೆ ಸಂಸ್ಥೆ ಬೆನ್ನೆಲುಬಾಗಿ ನಿಂತಿರೋದು ಖುಷಿಯ ವಿಚಾರ. ಈ ನಿಟ್ಟಿನಲ್ಲಿ ಅಂದ್ರೆ ನಿಮ್ಮಂತವ್ರಿಗೆ ಇನ್ನಷ್ಟು ಕೂಡ ನೆರವಾಗ್ಲಿ ಅಂತ ಆಶಿಸ್ತಾ ಇದ್ರ. ಹೌದು ಮೇಡಮ್. ಸರ್, ಈಗ ಒಂದು ಅಂಧವಿಶ್ವಾಸಿ ಅಂತಂದ್ರೆ ಎಲ್ಲರೂ ಒಂದು ಸಾಮಾಜಿಕ ಅವಹೇಳನ ತುಂಬಾ ಜಾಸ್ತಿ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಆ ತರದ ಏನಾದ್ರು ಸಮಸ್ಯೆಗಳನ್ನ ನೀವು ಎದುರಿಸ್ಕೊಂಡು ಬಂದಿದ್ದೀರಾ? ಹೌದು ಮೇಡಮ್. ಸಿಟಿಲಿ ಓಡಾಡ್ಬೇಕಾದ್ರೆ ಹಿಂಗೆ ಕಣ್ಕಣದ ಏನ್ ಕುಂತಿದೆ ಅನ್ಕೊಂಡು ಚಿಂತೆ ಮಾಡ್ತಿದ್ರು, ಆ ರೀತಿ ಎದುರ್ಸ್ಕೊಂಡ್ ಬಂದಿದ್ದೆ ಮೇಡಮ್. ಹಂಗನ್ನ ಓಡ್ತೀನಿ ಅನ್ಕೊಂಡು ಓಡ್ತೀನಿ ಮೇಡಮ್. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಮನೆಯಲ್ಲಿ? ಇಲ್ಲ ಮೇಡಮ್, ನಮ್ಮ ಊರ್ಲಿ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ, ಓಡ್ತೀನಿ. ಯಾರು ಏನೋ ಸಪೋರ್ಟ್ ಮಾಡ್ತಾರಾ? ಸಪೋರ್ಟ್ ಮಾಡ್ತಾರೆ ಮೇಡಮ್. ಈಗ ಸಾಕಷ್ಟು ಅಂದರು ಈ ಒಂದು ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ಮುಂದುವರಿದೆ ಕುಂತಲ್ಲೇ ಕುಂತ್ಕೊಬಿಟ್ಟಿರ್ತಾರೆ. ಅವ್ರಿಗೆ 4 ಗೋಡೆನೇ ಪ್ರಪಂಚ ಆಗಿರುತ್ತೆ. ಇಂಥ ನಿಟ್ಟಿನಲ್ಲಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು? ಮೇಡಮ್, ಅವರು ಒಂದು ಕೇನ್ ವ್ಯವಸ್ಥೆಲಿ ಈಚೆಗೆ ಬಂದ್ಬಿಟ್ಟು ವಿವೇಕಾನಂದ ಹಾಸ್ಪಿಟ್ಲ್ ಇಂದ ಬಂದು ಕರ್ಕೊಂಡು ಹೋಗಿದ್ರೆ ನನ್ ಉತ್ತಮ ಅಂತ ಹೇಳ್ತೀನಿ ಮೇಡಮ್. ಅಂದ್ರೆ ಅಂತ ವ್ಯಕ್ತಿಗಳು ವಿವೇಕಾನಂದ ಹಾಸ್ಪಿಟಲ್ಗೆ ಭೇಟಿ ನೀಡಿ ಒಂದು ಮನೋಸ್ಥೈರ್ಯವನ್ನ ತೆಗೆದುಕೊಂಡ್ರೆ, ಸಿಬ್ಬಂದಿಗಳೇ ಹೋಗಿ ಅಂತೆ ಮಾಡಿ ಕರ್ಕೊಂಡು ಅಂತೆ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀನಿ ಮೇಡಮ್. ಈಗ ಅವ್ರಿಗೆ ಗೊತ್ತಿರಲ್ಲ ಹಾಸ್ಪಿಟ್ಲ್ ಇಂಥ ಜಾಗ ಐತೆ ಅನ್ಕೊಂಡು, ಪರಿಚಯ ಇರಲ್ಲ. ಹಂಗಾರೆ ನಮ್ ಪರಿಚಯ ಇರ್ತಲ್ಲ, ನಾವ್ ಹೇಳ್ಬಿಟ್ಟು ಕರ್ಕೊಂಡು ಎಂತೆ ಮಾಡಿದ್ರೆ ಆಶ್ರಯ ನೀಡಿದಂಗ ಆಯ್ತು ಮೇಡಮ್. ಈ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ನೆರವು ನೀಡಿದ್ರೆ ಖುಷಿ ಆಗುತ್ತೆ ನಿಮಗೆ. ಹೌದೌದು ಮೇಡಮ್. ಈ ನಿಟ್ಟಿನಲ್ಲಿ ಸರ್ ಸಂಸ್ಥೆ ಕಡೆ ಏನಾದ್ರು ತರಬೇತಿ ತಗೊಂಡಿದ್ದೀರಾ? ತಗೊಂಡಿ ಮೇಡಮ್. ಯಾವ ತರ? ಮೊಬೈಲ್ ಟ್ರೈನಿಂಗ್ ತಗೊಂಡಿದ್ದೀನಿ. ಬ್ರೆಡ್ ಪ್ಯಾಕಿಂಗ್ ಮಾಡಿದೆ ಹೆಂಗೆ ಅಂತ ಹೇಳ್ಕೊಟ್ಟವ್ರ ಅದನ್ನ ಮೈಸೂರಲ್ಲಿ. ಪುನಃ ಈ ರೇಷನ್ಗಳು ಯಾವ ರೀತಿ ಕಂಡು ಹಿಡಿಯೋದು, ತರಕಾರಿಗಳು, ಟೊಮೆಟೊಗಳು, ಅದೇ ರೀತಿ ಎಲ್ಲ ಹೇಳ್ಕೊಟ್ಟವ್ರೆ. ಆ ರೀತಿ ಎಲ್ಲ ತಗೊಂಡಿ ಮೇಡಮ್. ಈ ಒಂದು ತರಬೇತಿ ಎಲ್ಲ ಯಾವ ಒಂದು ಉದ್ಯೋಗಕ್ಕೆ ನಿಮ್ಗೆ ಉಪಯೋಗ ಆಗ್ತಾ ಇದೆ ಮೇಡಮ್? ನಾವು ಕಲಿತೀನಿ ಅಂತಂದ್ರೆ ಈಗ ಬಟ್ಟೆ ಪ್ಯಾಕಿಂಗ್ ಮಾಡೋದು ಒಂದ್ ಸ್ವಲ್ಪ ಬರ್ತದೆ. ಇನ್ನೊಂದ್ ಸ್ವಲ್ಪ ಟ್ರೈನಿಂಗ್ ಕೊಟ್ರೆ ಆರಾಮಾಗಿ ಕಲ್ಕತೀನಿ ಅದನ್ನ. ಅದ್ ನಂಗೆ ಕೆಲ್ಸಕ್ಕೆ ಉತ್ತಮ ಅಂತ ಮೇಡಮ್. ಅಂದ್ರೆ ಇನ್ನಿತರ ಯಾವ್ದಾದ್ರು ಉದ್ಯೋಗ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ನೀವು? ಮೇಡಮ್, ಉದ್ಯೋಗ ಅಂತಂದ್ರೆ ಸ್ವಲ್ಪ ಟೀಮಿಂದ ಚಿಲ್ಡ್ರನ್ ಕೊಡ್ತೀನಿ ಅಂತ ಹೇಳೋರಲ್ಲ, ಅದನ್ನೇ ಮಾಡುವಂತ. ಅಂದ್ರೆ ನಿಮ್ಮ ಮುಂದಿನ ಒಂದು ಭವಿಷ್ಯಕ್ಕಾಗಿ ಈ ರೀತಿ ತರಬೇತಿಗಳನ್ನ ತೆಗೆದುಕೊಂಡು ಉದ್ಯಮಶೀಲತೆಯ ಒಂದು ತರಬೇತಿಯನ್ನ ತೆಗೆದುಕೊಂಡ್ರೆ ಇನ್ನು ನಿಮ್ಮ ಜೀವನಕ್ಕೆ ಉತ್ತಮ ಆಗುತ್ತೆ ಅಂತ ಈ ನಿಟ್ಟಿನಲ್ಲಿ ಭಾವಿಸ್ತಾ ಇದ್ದೀರಾ? ಹೌದೌದು ಮೇಡಮ್. ಸರ್ಕಾರದಿಂದ ಸೌಲಭ್ಯ ಬರ್ತಾ ಇದೆ ಸರ್? ಮೇಡಮ್, ಸರ್ಕಾರದಿಂದ ಏನೂ ಬಂದಿಲ್ಲ ಮೇಡಮ್. ಪಿಂಚಿನ್ ಬಂದಿತ್ತು, ಒಂದು 6 ತಿಂಗಳಾಯ್ತು ನಿಂತೋಗಿ, ಯಾರು ಮಾಡಿಸ್ಕೊಂಡವ್ರಿಲ್ಲ. ನಮ್ಮ ಮನೆ ಕಡೆಯಿಂದ ಓಡ್ತಿದೀವಿ. ಇನ್ಕಮ್ಲಿ 95,000 ಆದಾಯ ಮಾಡ್ಬಿಟ್ಟಿದ್ದಾರೆ. ಪುನಃ ಅದು ರಿಟೈರ್ಮೆಂಟ್ ಮಾಡಕ್ಕೆ ಪುನಃ ಅರ್ಜಿ ಹಾಕೊಂಡು ಬಂದೆ ಮೊನ್ನೆ. ಅದು ಪುನಃ ಇನ್ಸೆಂಟಿವ್ ಅಂಕ ಬಂದಿದೆ, ಪುನಃ ವಾಪಸ್ಸು ಪುನಃ ಹಾಕ್ಬೇಕು ಮೇಡಮ್. ಅದು ಅಂದ್ರೆ ಸರ್ಕಾರದಿಂದ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಕೂಡ ಸೌಲಭ್ಯ ಬರ್ತಾ ಇಲ್ಲ? ಇಲ್ಲ ಮೇಡಮ್. ಈ ನಿಟ್ಟಿನಲ್ಲಿ ಈಗ ಸಂಸ್ಥೆ ಸಾಕಷ್ಟು ರೀತಿಯ ನೆರವುಗಳನ್ನು ನೀಡ್ತಾ ಬರ್ತಾ ಇದೆ. ಸಂಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸಂಸ್ಥೆ ಬಗ್ಗೆ ಇದೇ ರೀತಿ ಎಲ್ರಿಗೂ ಇಡ್ಲಿ ಅಂತ ಅದನ್ನೇ ಕೇಳಕತ್ತೀನಿ ಮೇಡಮ್. ಸಂತೋಷ ಮೇಡಮ್. ಕೇಳುಗರೆ, ಇವತ್ತು ನಮ್ಮ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ನಮ್ಮ ಸುರೇಶ್ ಅವರ ಪೋಷಕರಾದ ಶ್ರೀಯುತ ಬಸವನಾಯಕರವರು ತಮ್ಮ ಮಗನ ಸಮಸ್ಯೆ ಕುರಿತು ನಮ್ಮೊಂದಿಗೆ ತಮ್ಮ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ಳಲು ಬಯಸಿದ್ದಾರೆ. ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ಅವರ ಒಂದು ಮಗನ ಒಂದು ಸಮಸ್ಯೆ ಬಗ್ಗೆ ಮಾಹಿತಿಯನ್ನ ತಿಳಿದು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ ಸರ್.
ನಮ್ಮ ಊರ ಹೆಸರು ಬಿದಿರಳ್ಳಿ, ತಾಲೂಕು ಸರಗೂರು. ನಿಮ್ಮ ಹೆಸರು? ನಮ್ಮ ಹೆಸರು ಬಸವನಾಯಕ. ಸುರೇಶ್ ಅವರ ತಂದೆ ಆಗ್ಬೇಕಾ ನೀವು? ತಂದೆ. ತಂದೆ. ಮೊದಲಿಗೆ ಈ ಒಂದು ಸುರೇಶ್ ಅವ್ರಿಗೆ ಈ ಸಮಸ್ಯೆ ಯಾವಾಗ್ಲಿಂದ ಶುರುವಾಯ್ತು? ಇದು ಹುಟ್ಟದಾಗ್ಲಿ ಹಂಗೆ ಶುರುವಾಯ್ತು ಮೇಡಮ್. ಅವ್ರು ಹುಟ್ಟದಾಗೆ ಕಣ್ಣಿರ್ಲಿಲ್ಲ. ಅವಾಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ನು. ಅವಾಗ ದೇವಸ್ಥಾನದಲ್ಲಿ ಸ್ವಲ್ಪ ಕಣ್ಣು ಬರ್ತೆ ಅಂತ ಸ್ವಲ್ಪ ಅಂತಂದ್ರು. ಆ 1 ವರ್ಷ 2 ವರ್ಷ ಗಂಟೆ ಸ್ವಲ್ಪ ಲೈಟು ಬೆಳಕೆಲ್ಲ ಕಾಣ್ತಿತ್ತು. ಬೆಳಿತಾ ಅದು ಕಣ್ಣು ತಮಯ ಕಾಣದಾಗ್ಬಿಡ್ತು. ಅವಾಗ ಬೆಂಗಳೂರು ಕರ್ಕೊಂಡು ಹೋಗಿದ್ನು. ನಾವು ನಮ್ಮ ಹೆಂಗಸರು ನಾವು ಇವ್ರು 3 ಜನ ಹೋಗಿದ್ನು. ಅಲ್ಲಿ ಎಲ್ಲ ಮಿಷಿನ್ ಹಾಕಿ ಎಲ್ಲ ನೋಡಿದ್ರು. ಕಣ್ಣೆಲ್ಲ ವೀಕ್ ಆಗ್ಬಿಟ್ಟಿದೆ, ನರ, ಅದಕ್ಕೇನು ಕಣ್ಣು ಹಾಕಕ್ ಆಗಲ್ಲ. ನಾನು ಹಂಗೂ ಒಂದೇ ಎಷ್ಟು ಯಾರು ಆಗ್ಲಿ ಒಂದ್ ಕಣ್ಣು ಹಾಕೊಡಿ ಅಂತೆಲ್ಲ ಕೇಳಿದೆ. ಇದಾಗಲ್ಲ, ಕಣ್ಣು ನರ ದಪ್ಪ ಇದ್ರೆ ನಾವು ಹಾಕೊಡೆವು. ಇದು ನರ ದಪ್ಪ ಇಲ್ಲ, ಹುಟ್ಟದಿಂದೇ ಸಣ್ಣದಾಗ್ಬಿಟ್ಟಿದೆ ನರ, ಅದರಿಂದ ನಾವು ಕಣ್ಣು ಹಾಕಕ್ ಆಗಲ್ಲ ಅಂತ ಹೇಳ್ಬಿಟ್ರು. ಅವಾಗ 1-3 ದಿವಸ ಇದ್ದು ಮೇಡಮ್ ಕರ್ಕೊಂಡ್ಬಿಟ್ಟೆ. ಅಲ್ಲಿಂದ ನಾವು ಅಚ್ಚುಕಟ್ಟಾಗಿ ನೋಡ್ಕೊಂಡಿದೀವಿ, ಅವನ್ನ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಪಿಂಚಿನ್ ಮಾಡಿಸಿದ್ವಿ ಇದರಿಂದ. ಅದು ಪಿಂಚಿನ್ ಬರ್ತಿತ್ತು ಒಂದು ಸ್ವಲ್ಪ ದಿನ. ಈಗ ಏನ್ ಆದಾಯ ಜಾಸ್ತಿ ಅನ್ಬಿಟ್ಟು ಅದನ್ನ ನಿಲ್ಸ್ಬಿಟ್ರೆ 6 ತಿಂಗಳಾಯ್ತು. ಈಗ ಬರ್ತಾ ಇಲ್ಲ ಮೇಡಮ್. ಅಂದ್ರೆ ಇದು ಹುಟ್ಟದಾಗಿನಿಂದ ಸಮಸ್ಯೆ ಆಗಿರೋದ್ರಿಂದ ಸಾಕಷ್ಟು ರೀತಿಯ ಚಿಕಿತ್ಸೆಗಾಗಿ ನೀವು ಮುನ್ನುಗ್ಗಿದ್ರೆ ಯಾವುದು ಕೂಡ ಫಲಕಾರಿಯಾಗಿಲ್ಲ. ಇಲ್ಲ ಮೇಡಮ್. ಈ ಸಮಸ್ಯೆ ಒಂದು ವಂಶ ಪಾರಂಪರ್ಯವಾಗಿ ಬಂದಿರೋದ ಯಾವ ತರ ಸರ್ ಇದು? ನಮ್ಮ ಮನೆಯಿಂದ ಏನು ಪ್ರಾಬ್ಲಮ್ ಯಾರಿಂದೂ ಇಲ್ಲ. ನಮ್ ತಂದೆಯವ್ರ ಕಾಲದಿಂದೂ ಇಲ್ಲ, ನಮ್ ತಾಯಿ ಕಾಲದಿಂದೂ ಇಲ್ಲ, ನಮ್ ತಾತನ ಕಾಲದಿಂದೂ ಇಲ್ಲ. ಇದು ಹೀಗೆ ವಸ್ತು ಫಸ್ಟ್ ಇವ್ರಿಗೆ ಆಗಿರೋದು. ಈ ಕುರಿತಾಗಿ ಅವ್ರನ್ನ ನೋಡ್ಕೊಳ್ಳೋದು ನಿಮ್ಗೆ ಕಷ್ಟ ಆಗ್ತಿದ್ಯಾ? ಏನು ಕಷ್ಟ ಇಲ್ಲ ಮೇಡಮ್, ನಾವ್ ಇರೋ ಗಂಟೆ ಚೆನ್ನಾಗಿ ನೋಡ್ಕೊಳ್ತೀವಿ. ಆಮೇಲೆ ಅವ್ರ ಅಣ್ಣ ನಮ್ಗಿಂತ ಹೆಚ್ಚಾಗಿ ಅವ್ರ ಅಣ್ಣ ಚೆನ್ನಾನು ಅವರು ನೋಡ್ಕೊತಿದ್ರು. ಇವಾಗ ಹೊರಗಡೆ ಹೊಂಟೋಗಾರ. ಈಗ ನಾವೇ ತಾಯಿ ತನ್ನ ನಮ್ ಇಬ್ರೇ ನೋಡ್ಕೊತೇವ್ರು. ಅದೇನ್ ಕಷ್ಟ ಇಲ್ಲ, ನಾವಿರೋ ಗಂಟ ನೋಡ್ಕೊತೀವಿ ಮೇಡಮ್. ಆಚೆಗೆ ದೇವ್ರೆ ಕಾಪಾಡ್ಬೇಕು ಅವನ್ನ. ಈ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಶಿಕ್ಷಣ ತರಬೇತಿ ಆಗಿರ್ಬೋದು, ಸಾಕಷ್ಟು ರೀತಿ ತರಬೇತಿಗಳನ್ನ ಕೊಡಿಸ್ತಾ ಬರ್ತಾ ಇದ್ರಿ ಅಂತ ಹೇಳಿದ್ರು ಅವರು. ಅವಾಗೆಲ್ಲ ಯಾವ ತರ ಸಪೋರ್ಟ್ ಅನ್ನ ನೀವು ಮಾಡಿದ್ರಿ? ಈಗ ಒಂದು ಕಲಿಕೆಗೆ ಸಾಕಷ್ಟು ರೀತಿಯ ಒಂದು ಸಹಕಾರ ಬೇಕಿರುತ್ತೆ. ಈ ನಿಟ್ಟಿನಲ್ಲಿ ಅವ್ರನ್ನ ಕರ್ಕೊಂಡು ಹೋಗೋದು ಬರೋದು ಯಾವ ತರ ಮಾಡ್ತಿದ್ರಿ ಮೇಡಮ್? ಕರ್ಕೊಂಡು ಹೋಗೋದು, ಹುಡುಗರ ಜೊತೆಲಿ ಕಳ್ಸೋದು, ಯಾರ್ಯಾರು ನಮ್ಮ ಪಕ್ಕದ ಮನೆಯವ್ರ ಕೈಲಿ ಅವ್ರು ಕಳ್ಸೋದು. ಎಲ್ಲಿಗೆ ಹೋಗ್ಬೇಕು, ಅವ್ರು ಒಂದು ವಿವೇಕಾನಂದ ಹಾಸ್ಪಿಟ್ಲಿಗೆ, ಅಲ್ಲ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ಲಿ, ಇನ್ನೊಂದ್ ಹೋಗ್ಬೇಕಾಗ್ಲಿ, ಬೇರೆ ಜೊತೆ ಮಾಡಿ ಕಳಿಸ್ತೀನಿ ಮೇಡಮ್. ಈ ನಿಟ್ಟಿನಲ್ಲಿ ಸಂಸ್ಥೆ ಪರಿಚಯ ಆದಾಗಿನಿಂದ ಯಾವ ತರ ಎಲ್ಲ ಸಪೋರ್ಟ್ ಅನ್ನ ಮಾಡ್ತಾ ಬರ್ತಾ ಇದೆ ನಿಮ್ಮ ಒಂದು ಕುಟುಂಬಕ್ಕೆ? ನಮ್ ಕುಟುಂಬಕ್ಕೆಲ್ಲ ಒಳ್ಳೇದೇ ಸಪೋರ್ಟ್ ಮಾಡ್ತಾರೆ, ತೊಂದ್ರೆ ಏನಿಲ್ಲ. ನಮ್ ಕುಟುಂಬದವ್ರು ಎಲ್ಲ ಕಂಡ್ರೆ ಬಹಳ ಪ್ರೀತಿಯಾಗಿದ್ದಾರೆ. ಅವನ್ನ ಆಸ್ಕರ್ಕ ಮಾಡಿ ಚೆನ್ನಾಗಿ ನೋಡ್ತಾರ ಅವರು. ಈಗ ಸಂಸ್ಥೆ ಸಾಕಷ್ಟು ರೀತಿಯ ಹೆಲ್ಪ್ ಅನ್ನ ಮಾಡ್ತಾ ಇದೆ. ಈಗ ತರಬೇತಿಗಳಾಗಿರ್ಬೋದು, ಅಂಗಡಿ ಹಾಕೋದಕ್ಕೆ ಸಹಾಯ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಮಾಡ್ಲಿ ಮೇಡಮ್, ಅವ್ರಿಗೂ ಒಂದು ಅನುಕೂಲ ಆಗ್ಲಿ ಅಂದ್ಬಿಟ್ಟು ನಾವು ಬಂದಿದ್ರು ಅವರು ವಿವೇಕಾನಂದ. ಸರಿ ಮಾಡ್ಕೊಡಿ, ನಾವು ಸಪೋರ್ಟ್ ಆಗಿ ನೋಡ್ಕೊತೀವಿ ಅಂತ ಹೇಳಿದೀವಿ ಮೇಡಮ್. ನೀವೆಲ್ಲ ಒಂದ್ ಒಳ್ಳೇದ್ ಮಾಡಿ ಮಾಡ್ಕೊಡಿ, ಅವನಿಗೊಂದು ಮುಂದಕ್ಕೆ ಜೀವನ ಆಗ್ಲಿ. 100% ಅವರಿಗೆ ಒಂದು ಅಂಧ ಸಮಸ್ಯೆ ಇದೆ ಅಂತ ಹೇಳಿದ್ರಿ. ಈ ನಿಟ್ಟಿನಲ್ಲಿ ಅವರ ಒಂದು ದೈನಂದಿನ ಕಾರ್ಯ ಹೇಗಿರುತ್ತೆ? ಅವರೇ ಮಾಡ್ಕೋತಾರ ಅಥವಾ ನಿಮ್ಮ ಒಂದು ಸೂಚನೆ ಮೇರೆಗೆ ಅವ್ರು ಮಾಡ್ಕೋತಾರ ಏನು? ಇಲ್ಲ, ಅವರು ಮಾಡ್ಕೋತಾರೆ. ನಾವು ಸಪೋರ್ಟ್ಗೆ ದಂಡಲ್ಲಿ ಇರ್ತೀವಲ್ಲ ಪಕ್ಕದಲ್ಲಿ, ನಾವು ನೋಡ್ಕೋತೀವಿ. ಹೆಚ್ಚಿನ ಶಿಕ್ಷಣ ಕೊಡ್ಸಕ್ ಆಗ್ಲಿಲ್ವಾ ಅವ್ರಿಗೆ? ವಿದ್ಯಾಭ್ಯಾಸನ ಮೇಡಮ್ ಕಳಿಸ್ನೋ. ಈಚೆಗೆ ಯಾರು ಹುಡುಗರು ಒಂದು ಸಪೋರ್ಟ್ಗೆ ಹೋಗ್ಲಿಲ್ಲ. ಸ್ವಲ್ಪ ಹೋದ್ರು, ಆಚೆ ಬಿಟ್ಬಿಟ್ರು, ಯಾರು ಹೋಗ್ದಾರ ಗಂಟ. ಆಮೇಲೆ ವಿವೇಕಾನಂದ ಬರ್ಲಿಲ್ಲ ಯಾರು, ಆಗ ಮಾಸ್ಟ್ರು ಆವಾಗ ಬಿಟ್ಬಿಟ್ರು ಮೇಡಮ್ ಇವರು. ಅಂದ್ರೆ ಸಾಕಷ್ಟು ರೀತಿಯ ವಿದ್ಯಾಭ್ಯಾಸದ ನೆರವು ಅವ್ರಿಗೆ ಆಸಕ್ತಿ ಇತ್ತು. ಈ ನಿಟ್ಟಿನಲ್ಲಿ ನಿಮ್ಗೆ ಸಹಕಾರ ಕೊಡೋಕೆ ಸ್ವಲ್ಪ ಕಷ್ಟದ ಸಮಸ್ಯೆಗಳು ಪರಿಸ್ಥಿತಿಗಳು ಎದುರಾದ್ರಿಂದ ನಮಗೂ ಕಷ್ಟ ಆಯ್ತು. ನಾವು ಕೂಲಿ ಕಂಬಳ ಮಾಡೋ ಅಂತವ್ರು, ನಾವು ಕೂಲಿ ಮಾಡಿ ಸಾಕ್ಬೇಕು ಮಕ್ಕಳನ್ನ, ಇವ್ರನ್ನ. ಅದರಿಂದ ತುಂಬಾ ಕಷ್ಟದಿಂದ ಮುಂದಕ್ಕೆ ಕಳ್ಸಕ್ಕೆ ನಮ್ ಕೈಲಿ ಆಗ್ಲಿಲ್ಲ. ಈ ನಿಟ್ಟಿನಲ್ಲಿ ಬಡತನ ಜಾಸ್ತಿ ಇದ್ದದ ಕಾರಣ ಅವ್ರಿಗೆ ಓದ್ಸಕ್ ಆಗ್ಲಿಲ್ಲ ಮೇಡಮ್. ಈಗ ಅವರ ಒಂದು ಪರಿಸ್ಥಿತಿ ಹೇಗಿದೆ ಸರ್? ಸ್ವಾವಲಂಬಿಯಾಗಿ ಬದುಕ್ತಾರ? ನಾವು ಬದುಕ್ತೀನಿ, ನಾನು ಮುಂದೆ ಜೀವನ ಸಾಗಿಸ್ತೀನಿ ನಾನು ಅಂತ ಆಸೆ ಪಡ್ತಾವ್ರ. ನಾವಿರೋವರೆಗೆ ಗಂಟ ನಾವು ಸ್ವಲ್ಪ ಸಪೋರ್ಟ್ ಮಾಡೋ ಅಂತ ಆಸೆ ಪಡ್ತೀವಿ. ಈ ನಿಟ್ಟಿನಲ್ಲಿ ಸಂಸ್ಥೆ ತರಬೇತಿಗಳನ್ನ ತಗೊಂಡಾಗ ಅವರು ಮನೇಲೂ ಕೂಡ ಬಂದು ತರಬೇತಿಯನ್ನು ನಿಮ್ಗೆಲ್ಲ ಹೇಳ್ಕೊತಿದ್ರ? ಈ ತರ ಹೇಳ್ಕೊಟ್ರು, ಈ ತರ ಹೇಳ್ಕೊತಿದ್ರು? ಹೇಳ್ತಾರ ಮೇಡಮ್ ಬಂದು. ಯಾವ ತರ? ಅದೇ ಅಲ್ಲಿ ಏನ್ ನಡೀತದೆ
ಅದೆಲ್ಲ ಬಂದು ಹೇಳ್ಕೊಡ್ತೀವ್ರಿ ಮೇಡಮ್. ಅಂದ್ರೆ ಸಾಕಷ್ಟು ತರಬೇತಿಗಳ ಬಗ್ಗೆ ಒಂದು ಮನೆಯವರ ಜೊತೆಲಿ ಕುಂತು ಮಾತಾಡ್ತಾರೆ. ಮಾತಾಡ್ತಾರೆ. ಈ ನಿಟ್ಟಿನಲ್ಲಿ ಸರ್, ಈಗ ಒಂದು ಅಂಧ ಸಮಸ್ಯೆ ಅನ್ನೋದು ಒಂದು ಶಾಪ ಅಂತ ಬಯಸ್ತಾರೆ. ಈ ನಿಟ್ಟಿನಲ್ಲಿ ಅಂತ ಪೋಷಕರಾಗಿ ಜೀವನವನ್ನ ಮಾಡ್ತಾ ಇದಾರ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್ ನೋಡ್ಕೋತೀವಿ ಮೇಡಮ್, ಅದೇನಿಲ್ಲ, ಚೆನ್ನಾಗಿ ನೋಡ್ಕೋತೀವಿ ನಾವು. ಯಾಕಂತಂದ್ರೆ ನೀವೇ ಅವರ ಒಂದು ಕಣ್ಣು ನಾವೇ, ಮತ್ತೆ ನಮ್ಗೊಂದು ಕಣ್ಣು ಇದ್ದಂಗೆ ಮೇಡಮ್ ಅವರು. ಹೌದು, ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ. ಅವ್ರನ್ನ ಬರ್ಲಿಲ್ಲ ಅಂದ್ರು, ನಾವು ಮಧ್ಯಾಹ್ನ ಊಟಕ್ಕೆ ಬರ್ಲಿಲ್ಲ ಅಂದ್ರು ಫೋನ್ ಮಾಡೋದೇ ನಾನು. ಅವ್ರು ಬಂದವ್ರು ನೋಡ್ಲಿಲ್ಲ ಅಂದ್ರೆ ನಮ್ಗೆ ಸಮಾಧಾನನೂ ಆಗಲ್ಲ ಮೇಡಮ್ ಅವರು. ಹೊರಗಡೆ ಎಲ್ಲ ಸುತ್ತಾಡ್ತಾರ? ಎಲ್ಲ ಸುತ್ತಾಡ್ತಾರೆ. ಸಹಪಾಠಿಗಳ ಜೊತೆ ಹೋಗ್ತಾರ. ಈ ನಿಟ್ಟಿನಲ್ಲಿ ಅವ್ರು ನೋಡ್ಕೊಳ್ಳೋದೇನು ಕಷ್ಟ ಆಗ್ತಿಲ್ಲ? ಅದೇನು ಕಷ್ಟ ಇಲ್ಲ ಮೇಡಮ್. ಚೆನ್ನಾಗಿ ನೋಡ್ರ, ಅವ್ರ ಊಟ ತಿಂಡಿಗೆ ಎಲ್ಲ ಅವ್ರು ಬರ್ಲಿಲ್ಲ ಅಂದ್ರೆ ಫೋನ್ ಮಾಡ್ತೀವಿ, ಫೋನ್ ಕೊಡ್ತೀವಿ ತೆಗೆದು. ಅವೆಲ್ಲ ಕರಿತೀನಿ, ಬಂದು ಊಟ ತಿಂಡಿ ಮಾಡ್ಕೊಂಡು ಅವ್ರ ಫ್ರೆಂಡ್ಗಳ ಜೊತೆಲಿ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿದ್ದು ಬರ್ತಾರ. ಈ ನಿಟ್ಟಿನಲ್ಲಿ ಚೆನ್ನಾಗಿ ನೋಡ್ಕೋತಿದ್ದಾರೆ. ಹೌದು ಮೇಡಮ್. ತುಂಬಾ ಖುಷಿ ಆಯ್ತು ಸರ್, ಇಷ್ಟು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮಗನ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ. ಓಕೆ. ಸರ್, ಈಗ ಒಂದು ಅಂಧ ಸಮಸ್ಯೆ ಅನ್ನೋದು ಒಂದು ಶಾಪವಾಗಿ ಕಾಣೋ ಜಗತ್ತಿನಲ್ಲಿ ನಿಮ್ಗೆ ಆ ಸಮಸ್ಯೆ ಇರೋದ್ರಿಂದ ನಿಮ್ಗೆ ಕಷ್ಟ ಆಗ್ತಿದೆಯಾ ಏನು? ಇಲ್ಲ ಮೇಡಮ್, ಏನು ಕಷ್ಟ ಇಲ್ಲ. ಹಾಸ್ಪಿಟ್ಲಿಂದ ಡಿವೈಸ್ ಕೊಟ್ಟವ್ರೆ, ಅದ್ರ ತಗೊಂಡು ಓಡ್ತೀನಿ. ಕಷ್ಟ ಏನು ಅನಿಸ್ತಾ ಇಲ್ಲ ನಂಗೆ. ಯಾವ ತರ ಯೂಸ್ ಮಾಡ್ತೀರಾ ಡಿವೈಸ್ ನ? ಆನ್ಬೋರ್ಡ್ ಡಿವೈಸ್ ನ ಸಿಟಿಗೆ ಯೂಸ್ ಮಾಡ್ತೀನಿ. ಇದು ಕ್ವಾರ್ಟರ್ ಟು ಮೈಸೂರು ಇಲ್ಲ, ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ ಇಂದ ಡಿವೈಸ್ ಇದಾಯ್ತದೆ. ಅದಂಗಾಗಿ ನಮ್ಗೆ ಯಾವುದು ಪ್ರಾಬ್ಲಮ್ ಇಲ್ಲ, ಓಡ್ತೀನಿ. ಈಗ ಒಂದು ಸಾಮಾಜಿಕ ಸಮಸ್ಯೆ ಅಂತ ಹೇಳಿದ್ರಿ, ಈಗ ಒಂದು ಸಾಮಾಜಿಕ ಸಮಸ್ಯೆ ಯಾವೆಲ್ಲ ಎದುರಾದು? ಈಗ ಒಂದು ಬಸ್ಸಲ್ಲಾಗಿರ್ಬೋದು, ಈಚೆ ಆಗಿರ್ಬೋದು, ಈ ಒಂದು ಅಹಿತಕರ ಘಟನೆಯನ್ನ ನಮಗೋಸ್ಕರ ಯಾವ್ದಾದ್ರು ಒಂದು ಹೇಳ್ಬೋದಾ? ಮೇಡಮ್, ಏನಿಲ್ಲ ಅಂತ ಅಂದ್ರೆ ಬಸ್ ಸ್ಟ್ಯಾಂಡ್ ಹೋಗೋದು ತುಂಬಾ ಕಷ್ಟ, ಓಡೋದು ಟ್ರಾಫಿಕ್ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ. ಅದನ್ನ ಈ ಕಡೆಯಿಂದ ಆ ಕಡೆ ಬಿಡ್ಬೇಕು, ಹೆಲ್ಪ್ ತಗೋಬೇಕು. ಅದು ಬಿಟ್ಟು ಇನ್ನೇನು ಕಷ್ಟ ಅನ್ಸಲ್ಲ ಮೇಡಮ್. ಸಾರ್ವಜನಿಕರು ಸಪೋರ್ಟ್ ಮಾಡ್ತಾರ ನಿಮ್ಗೆ? ಹೌದು, ಮಾಡ್ತಾರೆ ಮೇಡಮ್. ಎಲ್ಗೆ ಒಬ್ರು ಎಲ್ಲ ಮಾಡಲ್ಲ ಮೇಡಮ್, ಜಾಸ್ತಿ ಸ್ಟೂಡೆಂಟ್ ಜಾಸ್ತಿ ಮಾಡ್ತಾರೆ. ಅವ್ರ ಬಿಟ್ಟು ಯಾರೋ ಹಳ್ಳಿ ಜನ ಜಾಸ್ತಿ ಗೊತ್ತಾಗಲ್ಲ ಮೇಡಮ್. ಎಕ್ಸ್ಕ್ಯೂಸ್ ಮೀ ಅಂತಂದ್ರೆ ಗೊತ್ತಾಗಲ್ಲ. ಹಂಗಾಗಿ ಒಬ್ರು ಕನ್ನಡ ಬರ್ತಾರೆ, ಒಬ್ರು ಬರಲ್ಲ ಮೈಸೂರು ಕಡೆ. ಹಂಗಾಗಿ ಗೊತ್ತಾಗಲ್ಲ, ಹುಡುಗರಿಗೆ ಗೊತ್ತಾಯ್ತದೆ, ಬೇರೆ ಗೊತ್ತಾಗಲ್ಲ. ಈ ಕುರಿತಾಗಿ ಈಗ ನೀವು ಒಬ್ಬ ಬ್ಲೈಂಡ್ ಅನ್ಕೊಳ್ದೆ ಛಲ ಬಿಡದೆ ನಿಮ್ಮ ಕೆಲಸದಲ್ಲಿ ನೀವು ನಿರತರಾಗಿ ತರಬೇತಿಗಳನ್ನ ತೆಗೆದುಕೊಡ್ತಾ ಇದ್ರಿ. ಇನ್ನಷ್ಟು ಬ್ಲೈಂಡ್ಸ್ಗೆ ನೀವು ಮಾದರಿ ಆಗ್ತಾ ಬರ್ತಾ ಇದ್ರಿ. ಇದನ್ನ ನೋಡಿದ್ರೆ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ? ನಿಮ್ಗೆ ಖುಷಿ ಅನ್ಸುತ್ತೆ ಮೇಡಮ್. ನಂಗೆ ಇನ್ನೂ ಇದೇ ರೀತಿ ಟ್ರೈನಿಂಗ್ ಇನ್ನೂ ಕೊಟ್ರೆ ನಾನು ಕೊಡ್ಬೋದು ಅವ್ರಿಗೆ ಅನ್ಸುತ್ತೆ ನಮ್ಗೆ. ಖುಷಿ ಮೇಡಮ್ ಅವ್ರ ಮಾಡೋದು. ಯಾಕಂದ್ರೆ ಅಂಧ ವ್ಯಕ್ತಿಗಳು ನಮ್ಮ ಜೀವನ ಇಲ್ಲಿಗೆ ಮುಗಿದೋಯ್ತು ಅಂತ 4 ಗೋಡೆ ಮಧ್ಯೆ ಕೂತ್ಕೊಬಿಟ್ಟಿರ್ತಾರೆ. ಕುಂದ್ತಾರೆ ಮೇಡಮ್. ಅಂತವ್ರಿಗೆ ನಾನು ಸ್ವಲ್ಪ ಧೈರ್ಯ ಕೊಟ್ರೆ ನಮ್ಮಂಗೆ ಯಾರು ಸಿಗ್ಬೋದು ಅಂತ ಖುಷಿ. ಬಟ್ ಎಷ್ಟೇ ಧೈರ್ಯ ಕೊಟ್ರು ಅವ್ರು ತಗೊಳಲ್ವಲ್ಲ, ಅಂತವ್ರಿಗೆ ನೀವೇನ್ ಹೇಳ್ತೀರಾ? ಚಲೋ ಬಿಡ ನಮ್ ಕೆಲಸ ನಾವು ಮಾಡ್ಕೋಬೇಕು ಅನ್ನಂಗ್ ಇರ್ಬೇಕು ನಾವು. ಈ ನಿಟ್ಟಿನಲ್ಲಿ ಈಗ ಸಂಸ್ಥೆ ಸಾಕಷ್ಟು ರೀತಿಯ ನಿಮ್ಗೆ ಒಂದು ಸಪೋರ್ಟ್ ಅನ್ನ ಮಾಡ್ತಾ ಬರ್ತಾ ಇದೆ. ಸಂಸ್ಥೆಯಿಂದ ಉದ್ಯೋಗವನ್ನ ಕೂಡ ನೀವು ಪಡ್ಕೋಬೇಕು ಅಂತ ಹೇಳ್ತಿದ್ದೀರಾ. ಈ ಉದ್ಯೋಗವನ್ನು ನೀವು ಮಾಡೋಕೆ ಉತ್ಸುಕರಾಗಿದ್ದೀರಾ? ಹೌದು, ಮಾಡ್ತೀನಿ ಮೇಡಮ್. ಈ ನಿಟ್ಟಿನಲ್ಲಿ 21 ವಿವಿಧ ವಿಶೇಷ ಚೇತನದಲ್ಲಿ ಅಂಧ ವ್ಯಕ್ತಿ ಅನ್ನೋದು ಸಮಸ್ಯೆ. ಈ ನಿಟ್ಟಿನಲ್ಲಿ ಆ ಸಮಸ್ಯೆನ ಒಂದು ಹೀನಾಯವಾಗಿ ನೋಡೋರು ಕೂಡ ಇರ್ತಾರೆ. ಅಂತ ವ್ಯಕ್ತಿಗಳಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇಂಥವ್ರಿಗೆ ಅಂತಂದ್ರೆ ಅದೆಲ್ಲ ಬಿಟ್ಟಾಕ್ಬಿಟ್ಟು ಖುಷಿಯಾಗಿರ್ಬೇಕು ಅದನ್ನೇ ಹೇಳ್ತೀನಿ. ಇಲ್ಲ ಮೇಡಮ್, ಎಲ್ಲ ದೇವ್ರು ಮಾಡಿರೋದು. ಅಂತವ್ರಿಗೆ ಅದನ್ನೆಲ್ಲ ಬಿಟ್ಬಿಟ್ಟು ಖುಷಿಯಾಗಿರಿ ಅಂತ ಕೇಳ್ತೀನಿ ಮೇಡಮ್. ಎಲ್ಲಾರು ಕ್ಯಾಂಪ್ ಹೋಗಿದ್ರ ಸರ್ ನೀವು? ಮೇಡಮ್ ಹೋಗಿ, ನಾನು ಬಡಗಪುರಾಗ ಹೋಗಿದ್ದೀನಿ, ಗದಿಗೆ ಹೋಗಿದ್ದೀನಿ. ಅದ್ಬಿಟ್ಟು ವಿಡಿಯೋ ಆಫೀಸ್ ಅಂತ ಮೈಸೂರು ಮಾಡಿದ್ರು, ಸಚ್ಚಿನ ಅಲ್ಲಿಗೆ ಹೋಗಿದ್ ಮೇಡಮ್. ಅಲ್ಲೆಲ್ಲ ಹೋಗಿದ್ದೀನಿ. ಹೇಗೆ ಯೂಸ್ ಆಗ್ತಿದೆ ಕ್ಯಾಂಪ್ಗಳು ನಿಮ್ಗೆ? ಮೇಡಮ್ ಖುಷಿ ಅನ್ಸುತ್ತೆ ಮೇಡಮ್. ಇರ್ತೀನಿ, ಒಂದ್ 15 ಜನ ಇರ್ತೀನಿ ಮೇಡಮ್. ಅಲ್ಲಿ ಖುಷಿ ಅನ್ಸುತ್ತೆ. ಯಾಕೆ? ಅಲ್ಲಿ ಯಾಕಂದ್ರೆ ಎಲ್ಲ ಇರ್ತಾರೆ ಮೇಡಮ್, ಎಲ್ಲ ಸ್ಟಾಫ್ ಇರ್ತಾರೆ. ಅದ್ ಬಿಟ್ಟು ಪುನಃ ನಮ್ಮಂತವ್ರು ಎಲ್ಲ ಇರ್ತಾರ ಮೇಡಮ್. ಅದೆಲ್ಲ ಖುಷಿಯಾಗ ಸಾಂಗು ಆಡೋ ಇರ್ಬೋದಲ್ಲ ಮೇಡಮ್. ಏನ್ ಯೂಸ್ ಆಗುತ್ತೆ ಕ್ಯಾಂಪ್ ಅಲ್ಲಿ ನಿಮ್ಗೆ? ಕ್ಯಾಂಪ್ ಅಲ್ಲಿ ಅಂತಂದ್ರೆ ಎಲ್ಲಾನು ಕೊಡ್ತಾರೆ ಮೇಡಮ್. ಇದು ಮನೋಕಣಿ ನಡೆದ ಹೆಂಗೆ, ಪುನಃ ಬಸ್ ಯಾವ ರೀತಿ ಎತ್ಬೇಕು ಜನ ಹೇಳ್ಕೊಡ್ತಾರೆ ರಮೇಶ್ ಸರ್. ಹಂಗಾಗಿ ಯೂಸ್ ಆಗುತ್ತೆ ಮೇಡಮ್. ಅಂದ್ರೆ ಸಾಕಷ್ಟು ಕ್ಯಾಂಪ್ಗಳನ್ನ ಭಾಗವಹಿಸೋದ್ರಿಂದ ಅಲ್ಲಿನ ಒಂದು ಉಪಯೋಗಗಳನ್ನ ಸೂಕ್ತ ರೀತಿಯಲ್ಲಿ ಸೂಕ್ತ ಸಮಯದಲ್ಲಿ ನಾವು ಪಡ್ಕೊಳ್ಳೋದ್ರಿಂದ ನಮ್ಮ ಭವಿಷ್ಯಕ್ಕೆ ಇನ್ನೂ ಪರಿಹಾರ ಆಗಿ ಸಲ್ಲುತ್ತೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀರಾ.
ಹೌದು ಮೇಡಮ್. ತುಂಬಾ ಖುಷಿ ಆಯ್ತು ಸರ್. ಒಟ್ಟಾರೆ ನಮ್ಮ ಸಂಸ್ಥೆಯಲ್ಲಿ ಕಾಣದ ಕೈಗಳು ನಿಮ್ಗಾಗಿ ಶ್ರಮಿಸ್ತಾ ಇವೆ. ಅಂತ ಕೈಗಳಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಮೇಡಮ್ ಇದೇ ರೀತಿ ನಡೆಸಲಿ ಅಂತ ನಾನು ಕೇಳ್ತೀನಿ. ತುಂಬ ಖುಷಿ ಆಯಿತು ಸರ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಸಮಸ್ಯೆ ಬಗ್ಗೆ ಸಾಕಷ್ಟು ರೀತಿಯ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟೋದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಧನ್ಯವಾದ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲ್ಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವಿ ಓ ಮನವಿ ನೀ ಅಳುಕದಿರು, ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಒಂದು ಅಂಧ ವ್ಯಕ್ತಿಯ ಯಶೋಗಾಥೆ ಕುರಿತು ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಹೊಸಬಿದ್ರಳ್ಳಿ ಗ್ರಾಮದ ಶ್ರೀಯುತ ಸುರೇಶ್ ರವರು. ಇಲ್ಲಿಗೆ ಈ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ, ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ, ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ.